ಬದುಕಾದ್ರೆ ಸಾಕಾಗಿ ಹೋತು ಹೋಗು. ಯಾಕೇನಾತ? ಅಯ್ಯೋ ಅದೇನೋ ಒಪ್ಪಾಗೈತಂತವ, ಇಲ್ಲಿ ಉಳ್ಬೇಡ್ರಿ ಅಂತೇನ ಅಂದ್ರೆ ಗೌಡ್ರು ಜಗಳಕ್ಕೆ ಹೋಗಿದ್ರು ನೋಡು. ಏನಂತಿರ್ಲೇ ಸುಳೆ ಮಕ್ಕಳ್ರಿ, ನಿಮ್ಮನ್ನು ಕಡದ ಹೋಗಿತೀನಿ ಇವತ್ತು. ನಮ್ಮವ್ ಹಿಂಗಾಗ್ಯಾಳ, ಮಣ್ಣು ಮಾಡ್ಬೇಡ್ರಿ ಅಂತೀರ. ಮತ್ತೇನು ಮಾಡ್ಬೇಕು? ಯಾವಾಗ ಇಲ್ಲಿ ನಮ್ಮ ಅಪ್ಪಂದು ಇಲ್ಲೇ ಐತಿ, ನಮ್ಮ ತಾತ ಮುತ್ತಾತರದು ಇಲ್ಲೇ ಐತಿ, ನಿಮ್ದೇನ್ರಲೇ ಸುಳೆ ಮಕ್ಕಳ್ರದು ಅಂತೇಳಿ ಜಗಳ ಜೋರಾತು ಬಿಡು. ಓಹೋ ಅಂತೇಳಿ ಆಯ್ತು. ಮತ್ತೆ ಆಗತ್ಲೆ ಕಡೆಗೆ ಕೈ ಬಿಟ್ಟು ಸುಮ್ಮನಾದ್ರೆ ಮತ್ತೆ ಹೊಳ್ಳಿ ಮಣ್ಣೆಲ್ಲ ಮುಗಿಸಿ ಅವ್ರ ಮನೆ ಕಡೆ ಹೋದ್ರೆ ನಾವು ಈ ಕಡೆ ಬಂದ್ವಿ ಯಾರ್ಚರಿಗೆ ಜಾಕ ಮಾಡೋಣ ಅಂತೇಳಿ. ಅದೇನು ಜಾಕ ನೀ ಬಂದಿದ್ದಿಲ್ಲಲ್ಲ? ಬರ್ಬೇಕನ್ಯವ, ಇಲ್ಲಿ ನೋಡಿಲ್ಲ ಬಲಗಾಲ ಎಡವಿ ಏನೂ ಆಗ್ಬಿಟ್ಟತಿ. ಅದಕ್ಕೆ ನೀ ಯಾಕೆ ಸುಡ್ಗಾಡಗಟ್ಟಿ ತೆಗಿಯತ್ತಾಗಂತೇಳಿ ಬರಲಿಲ್ಲ. ಅದು ಅಲ್ಲದೆ ನಂಗೊಂಚೂರು ಹೆದ್ರಿಕೆ ಬಂದಾಕತ್ ಬಿಡ ಇವತ್ತಾಗ. ನಂಗೊಂಚೂರು ಈ ಮಣ್ಣಿಗೆ ಅದು ಹೋಗೋದಂದ್ರೆ ಹೆದ್ರಿಕೆ ಭಾಳವ. ಈ ಯಾಂತ್ರಿಕಿಲ್ಲ ನೀನು ಬಂದು ಯಾವಾರ ದೇವ್ ಬಡ್ಕೊತಿದ್ದಾವ ನೋಡು. ದೇವ್ ಬಡ್ಕೊಳ್ಳೋದಲ್ಲ ಬಿಡವ, ನಮ್ಗಂತರ ಕನಸನೆ ಬಂದಂಗೆ ಆಕತಿ. ಹಂಗಾಗಿ ಹೆದರಿ ನಾನು ಎಂದು ಹೋಗಿಲ್ಲ. ಆಯ್ತು ಬಿಡ, ಹೋಗ್ಲತ್ತ. ನಿಮ್ಮ ಅತ್ತಿದಕ್ಕೆ ಹೋಗಿದ್ದೆ ಏನಿಲ್ಲ? ಅಯ್ಯ ಮನೆ ಸ್ವಚ್ಛ ಮಾಡ್ಬೇಕಲ್ಲ, ಅದಕ್ಕೆ ಮನೆ ಸ್ವಚ್ಛ ಮಾಡ್ಬೇಕಂತ ನಾವು ಹೇಳಿ ಉಳ್ಕೊಂಡಿದ್ದೆ. ಯವ್ವ ದೇವ್ರೆ, ಯವ್ವ ಆಕ್ಯಾರ ಅದಾಳವ ಊರು ಬಿಡಾಡಿ. ಮಣ್ಣು ಮುಗಿಸಿ ಅವ್ರ ಮನೆಗೆ ಅವ್ರು ಹೋಗೋದು ಬಿಟ್ಟು ಮತ್ತೆ ಮಗಳ ಮನೆಗೆ ಬಂದತ್ ನೋಡ. ಅದು ಬೀಗ್ರಿ ಅದ ನೀವೇ ಹಾಕಿ ರತ್ನಾರವ್ವ ಯಾವತ್ತು ಹಂಗೆ ಬರಬಾರ್ದು. ಮಣ್ಣು ಮಾಡಿಂದ ಅದ ಮನೆಗೆ ತಮ್ಮ ಊರಿಗೆ ಹೋಗ್ಬಿಡ್ಬೇಕು. ಯಾಕೆ ಹೇಳಿ ಹೋಗ್ಬರ್ತೇನೆ ಅಂತಲೂ ಹೇಳಂಗಿಲ್ಲ, ಗೊತ್ತನ? ಸಾವಿನ ಮನೆಗೆ ಹೋದ್ರೆ ಅಂಥದ್ದು ಈಗ ಇಲ್ಲಿ ಬಂದಾಳ. ಈಗ ಇಲ್ಲಿ ಉಳ್ಕೊಳಬಾರ್ದದು, ಇರಬಾರ್ದದು ಹೇಳ್ಬೇಕಂದ್ರಲ್ಲೇ. ಹೂನಾ ಅದು ಹಿಂಗೆ ಯವ್ವ ನಡಕ್ಕಾಗಲ್ಲವ. ನಿಮ್ಮೂರ ಸುಡಗಾಡ್ಗಟ್ಟಿಗನ ದೂರ ಐತಿ. ಹಂಗೆವ್ವ ಹಿಂಗೆವ್ವ. ಅಯ್ಯೋ ದೇವ್ರೆ, ಅದು ಎಷ್ಟು ಮಾತಾಡ್ಬೇಕು ಏನ್ ತಾನ. ಹೊಟ್ಟಸ್ಬಿಟ್ಟತಿ ಅಂತ ಸೂಕ್ಷ್ಮ ಮಗಳ ಮುಂದೆ ಮಗಳು ಸುಮ್ಮನಿರ ಅಂತೇಳಿ ಚೂಟಿದ್ಲಕ್ಕಿ ಕಣ್ಣು. ಅದೇನು ನಮ್ಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಾರ. ಇಷ್ಟು ನಾಟಕ ಮಾಡಿದ್ರವ ಇವ್ರು, ಭಾರಿ ನಾಟಕ ಮಾಡಿದ್ರು ಬಿಡ. ಅರೆ ನಮ್ದುಗೆ ಮಣ್ಣಿಗೆ ಬರಕ್ಕೆ ಆಗಲಿಲ್ಲ. ಅರೆ ಹೆಣದು ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದಿತ್ತು. ಹೌದನ? ಏರಿ ಬಿಡ, ಮತ್ತೆ ಬಂದಿಲ್ಲ ಅಂದ್ರೆ ಬಂದಿಲ್ಲವ. ನಾ ಯಾರ್ಚರಿಗೆ ಜಾಕ ಮಾಡಿ ಬರ್ತೈತಿ ಇವ. ಹುಯ್ಯಪ್ಪ, ಯಾರ್ಚರಿಗೆ ನೀರಿಡವ, ಜಾಕ ಮಾಡ್ತೀನಿ. ಅಲ್ಬೇ ನೀ ಇಲ್ಲಿ ಯಾಕೆ ಬಂದಿ? ಹಂಗೇನ ಮಣ್ಣಿಗೆ ಹೋದವರು ಬರಬಾರ್ದು ಅಂತಾರಲ್ಲ, ನೀ ಸೀದಾ ಊರಿಗೆ ಹೋಗ್ಬಿಡ್ಬೇಕಿಲ್ಲ. ಇಲ್ಲಿ ಬಂದು ನೀರಿಡು, ಅದು ಮಾಡಿ ಇದು ಮಾಡಂತೆ ಅಂದ್ರೆ ಬಂದು 2 ದಿನ ಉಳ್ಕೊಳಕ್ಕೆ ಇಲ್ಲೇ. ಹಂಗೆ ಉಳಿಬಾರ್ದಂತವ. ಅಯ್ಯ ಏನಾಗಲ್ ಬಿಡ್ಲೆ, 2 ದಿನ ಇದ್ರ ಆತಪ್ಪ. ಯಾಕ ತಾಯಿ ಇದ್ರ ಬೇಡ ಅನ್ನಕ್ಕೆ ನೀನು ಹೋಗ್ಬೇಕೆ ನೋಡು. ನಡೆದಿಂದ ಬಂದಿದ್ದೆ ಅಂದ್ರೆ ನಿಂಗೆ ಇರ ಅಂತಿದ್ದೆ. ಸಾವಿ ಬಂದು ಹಿಂಗೆಲ್ಲ ಇರಬಾರ್ದು. ಏನು ಈಗ ನೀನು ಸುಮ್ಮನೆ ಕಿರಿಕಿ ಮಾಡ್ಬೇಡ. ಇವತ್ತು ಹೋಗಿ ಊರಿಗೆ ಹೋಗಿ ಅಲ್ಲೇ ಜಾಕ ಮಾಡಿರು. 3ನೇ ದಿನಕ್ಕೆ ಬರುವಂತೆ. ಅಲ್ಲ ದಿನ ಎಲ್ಲ ಮುಗಿಸ್ಕೊಂಡು ಹೋಗಕ್ಕೆ ಇರಬಾರ್ದಂಗೆಲ್ಲ. ಏನು ದಾಡ್ಯಾಗಲ್ಲ, ತಣ್ಣಗಿರು ಇರ್ಬೋದು. ನಿಮ್ಮಪ್ಪಗೆ ಹೇಳೇ ಬಂದನಿ, ನಿಮ್ಮಪ್ಪನ ಕಳ್ಸೇನಿಲ್ಲಲ್ಲೇ. ಹಂಗೆ ನಿಮಗೆಲ್ಲ ಎದ್ದು ಮಾಡಿಕೊಂಡು ತಿನ್ನಕ್ಕೆ ಮನ್ಸಿಗೆ ನೋವಾಗಿರ್ತತಿ. ನಾನಿದ್ನೇ ಅಂದ್ರೆ ಒಟ್ಟು ಮಾಡಿಕೊಡ್ತೇನೆ, ತಿಂತೀರಿ, ಬಾಯಿ ಮುಚ್ಕೊಂಡಿರು. ನಿನ್ನೆ ರಾತ್ರಿಯಿಂದ ಉಂಡಿಲ್ಲ ನೀನು. ಒಂದಿಟ್ಟು ಏನಾರ ತಿನ್ನ, ಏನು ತಿನ್ಲಂಗೆ ಹಂಗದಿ. ಯಾರ್ಚರಿಗೆ ಜಾಕ ಮಾಡಿ ಮೊದಲು ತಿನ್ನ. ಅಷ್ಟಾಗ ಎಲ್ಲರೂ ಮಣ್ಣಿಗೆ ಹೋಗಿ ಬರೋದ್ರೊಳಗೆ ಮನೆಯೆಲ್ಲ ಒಗಾತ್ ಮಾಡಿ ಸ್ವಚ್ಛ ಮಾಡಿಟ್ಟಿ. ನಿನಗೆ ಯಾರು ಹೇಳ್ತಾರೆ ಹೋಗ ಮಾತಾಡ. ನಾ ಜಳಕ ಮಾಡಿ ನಿಂಗೆ ನೀರು ಇಡ್ತೇನೆ. ಆಯ್ತಾಯ್ತು. ಹುಡುಗರು ಪುಡಿ ಅಡ್ಡಾಡಕ್ಕಿಂತ ಮುಂಚೆ ನೀರು ಕೊಡು. 2 ಜರಿಗೆ ಜಾಕ ಮಾಡ್ತೀನಿ, ಸೀರೆ ತಂದೇನೆ ನಾನು. ಹಂಗಾರ ಮೊದಲ ತಯಾರಾಗಿ ಬಂದಿತ್ತು. ಏನ್ರಿ ಇದು ಸಣ್ಣ ಮಕ್ಕಳ ಹತ್ತಂಗಳಾಕತ್ತೀರಪ್ಪ. ಹೇಳ್ರಿ, ಮಣ್ಣಿಗೆ ಹೋಗಿ ಬಂದು ಹಂಗೆ ಇರಬಾರ್ದು. 2 ಸರ್ತಿ ಜಾಕ ಮಾಡಿ ಹೇಳ್ರಿ. ಮಾಡ್ತೀನಿ. ಎಲ್ಲೋಕಲಿ ಮನೆ ಖಾಲಿ ಅನ್ಸಾಕತ್ತಲೆ ಶಾಂತ. ನಮ್ಮವು ಇದ್ದಾಗ ಹೆಂಗಿತ್ತು ಮನಿ? ನಮ್ಮವು ಇಲ್ಲಲೇ ಶಾಂತ, ನಮ್ಮವು ಇಲ್ಲಲೇ. ನಮ್ಮವು ಇದ್ದಾಗ ಹೆಂಗಿತ್ತು ಮನಿ? ಪಾಪ ನಮ್ಮವು ಇದ್ದಾಗ ಎಷ್ಟ್ರ ಮಟ್ಟಿಗೆ ಸುಖ ಕೊಟ್ಟೇನು, ಎಷ್ಟ್ರ ಮಟ್ಟಿಗೆ ಚಂದ ನೋಡ್ಕೊಂಡು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮವು ಇಲ್ಲ. ನನಗೆ ಯಾಕೋ ಒಂಥರ ಅನಾಥ ಆದೆ ಅನ್ಸಾಕತ್ತೈತಿ. ನನಗೆ ಯಾರು ಇಲ್ಲ ಶಾಂತ, ನನಗೆ ಯಾರಿಲ್ಲ, ಅಪ್ಪಿಲ್ಲ, ಅವು ಇಲ್ಲ. ಇದೇನ್ರಿ ಹಿಂಗೆ ಮಾತಾಡ್ತೀರಿ? ಅಲ್ಲ ನಾನು ನನ್ನ ಮಗ ಸೊಸಿ ಮೊಮ್ಮಕ್ಕಳು ಇಷ್ಟು ಮಂದಿ ಅದೇವಲ್ರಿ, ಅನಾಥ ಹೆಂಗಕ್ಕಿರಿ ಹೇಳ್ರಿ? ಅಲ್ಲ ನಾವು ಬದುಕಿರೋವರೆಗೂ ನಮ್ಮ ತಂದೆ ತಾಯಿ ನಮ್ಮ ಜೊತೆಗೆ ಇರ್ತಾರನ್ರಿ? ಈಗ ನೋಡ್ರಿ, ಹುಟ್ಟಿದಾಗಿಂದ ಸಾಯಿ ಮಠ ತಾಯಿ ಜೊತೆಗೆ ಇರೋಕ್ಕಾಗಲ್ಲ ಅಂತೇಳಿ ಲಗ್ನ ಅಂತ ಆಗಿ ಹೆಂಡತಿ ಅಂತ ಬರೋದು. ಹೆಂಡತಿ ಅಂತ ಆದ್ಮೇಲೆ ಹೆಂಡತಿ ಜೊತೆ ಮಕ್ಕಳು ಬರ್ತಾವ. ನಮಗೋಸ್ಕರ ನೀವು ನಿಮ್ಮ ದುಃಖ ತಡ್ಕೋಬೇಕ? ನೀವೆಲ್ಲರಿದ್ರೆ ಇದ್ದಾಗ ಯಾಕೋ ಮನ್ಸಿಗೆ ಭಾಳ ಬೇಜಾರಾಗತ್ತೆ ಶಾಂತ.
ನಮ್ಮವ್ಗೆ ಅಂತ ಅದನ್ ಬಂದ್ಬಿಡ್ತಲ್ಲೇ. ನನಗ್ ಕಂಡಂಗೆ ಯಾರ ಮನ್ಸಿಗೆ ಯಾವತ್ತೂ ನೋವು ಮಾಡಿದ್ದಿಲ್ಲಕ್ಕೆ. ಯಾವ ಮಕ್ಕಳಿಗೂ ಅನ್ಯಾಯ ಮಾಡಿಲ್ಲ, ಯಾರ ತಲೆನೂ ಹೊಡೆದಿಲ್ಲ, ಯಾರಿಗೂ ಹಿಂಸೆ ಕೊಟ್ಟಿಲ್ಲಲೇ ಆಕಿ, ಯಾರ್ದೊಂದು ರೂಪಾಯಿನೂ ತಿಂದಿಲ್ಲ. ಅಂತ ಆಕಿಗಿಂತ ಅದೊಂದು ಕಾಯಿಲೆ ಬಂದ್ಬಿಡ್ತಲ್ಲ. ಜೊತೆಗೆ ಇದೇನ ಆಗೈತಿ ಒಪ್ಪ ಅಂದ್ಬಿಟ್ಲೆ ಎದಿ ಹೊಡ್ಕೊಂಡ್ಬಿಟ್ಟಾಳೆ ಆಕಿ, ಎದಿ ಹೊಡ್ಕೊಂಡಾಳಕಿ. ಇದೆಲ್ಲ ಸಮಸ್ಯೆ ಬಗೆಹರಿತಿತ್ತಂತ ನನಗ್ ಗೊತ್ತು, ನಿನಗ್ ಗೊತ್ತು, ಆಕಿಗೆ ಏನ್ ಗೊತ್ತು ಪಾಪ. ಇನ್ನಷ್ಟು ದಿನ ಇರ್ತಿದ್ಲ ನಮ್ಮವ್ವ. ಹೌದು ಕರೆ, ಆದ್ರೆ ಏನು ಮಾಡ್ಬೇಕು ಹೇಳ್ರಿ, ಹಣೆ ಬರನ ಸರಿ ಇಲ್ಲಲ್ಲ. ಸಮಾಧಾನ ಮಾಡ್ಕೊರಿ, ಅವ್ರು ಎಲ್ಲಿ ಹೋಗುದಿಲ್ಲ, ಇಲ್ಲೇ ಇರ್ತಾರ. ಏನು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತೈತಿ. ಅವ್ರು ನಮ್ಮನ್ನು ನೋಡ್ತಾನೆ ಇರ್ತಾರ. ನೀವು ಇಷ್ಟೊಂದು ಕೊರಗಿದ್ರ ನೊಂದ್ಕೊಂಡ್ರ ಏನು ಅದಾಗ್ತೈತೇನ ಹೇಳ್ರಿ ನೋಡೋಣ. ಬರ್ತಾರ ನಾವು ಹಳ್ಳಿ ಹೇಳ್ರಿ, ಎದ್ದು ಜಾಕ ಮಾಡಿ ಹೇಳ್ರಿ. ಗುರ್ಸಿದ್ದ ಬಚ್ಚಲ ಖಾಲಿ ಐತೆ ನೋಡಪ್ಪ. ಹಂಗ ಮುಂಚೆ ಬರ್ಲಕ್ಕದ ಹಾಕೊಂದು ಈಟ್, ಯಾಕ ಮತ್ತೆ ಹುಡುಗರು ಓಡಿ ಬಂದಿಗಿಂದವು. ಅಲ್ಲ ಆಕೆ ಮಾನಸ ಬಿಡಂಗಿಲ್ಲ ಬಿಡು, ಆದ್ರೂ ಬಂದಿಗಿಂದವಪ್ಪ ಅದಕ್ಕೆ. ಕದ ಏನು ಹಾಕೋದು ಬೇಡವ, ಬರಲ್ ತಗೋ. ಹುಡುಗರು ನೀನು ಬಿಡಲ್ಲ ಅವ್ರು. ಸರಿನಪ್ಪ, ಬಚ್ಚಲ್ ಖಾಲಿ ಐತೆ ನೋಡ ಮಗನ, ಎರಡು ಚರ್ಗೆ ಜಾಕ ಮಾಡಿ ಬರ್ತೀನಿ. ನೀವ ಅತ್ತಿಯರು ಇಲ್ಲೇ ಕುಂತಿರ್ತಿದ್ರು, ನನ್ನ ಮ್ಯಾಗ ಎಷ್ಟು ಜೀವಿದ್ರು. ಶಾಂತವ ಶಾಂತವ ಅಂತೇಳಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ರು. ನನ್ನ ಕಡೆ ಎದರು ಒಬ್ರು ಬಂದ್ರು ಒಂದು ದಿನ ಬೈದಿಲ್ಲ, ಒಂದು ದಿನ ಯಾಕೆ ಬರ್ತಾರಂತ ಕೇಳಲಿಲ್ಲ. ಅಂತ ಪುಣ್ಯಾತ್ಗಿತ್ತಿ. ನನಗಂತೂ ಇಲ್ಲೇ ಕುಂತಾರ ಅನ್ನಿಸ್ತತ್ ನೋಡು ಒಂಥರ. ಅದೇನೋ ಅಂತಾರಲ್ಲ, ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರುವ ಹೊತ್ನ್ಯಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಆ ವ್ಯಕ್ತಿ ನಮ್ಮಿಂದ ಕಣ್ಣು ಮರೆ ಆದಾಗ ಆ ವ್ಯಕ್ತಿ ಬೆಲೆ ಏನನ್ನೋದು ಎಲ್ಲರಿಗೂ ಅರ್ಥಕತೆ. ಯವ್ವ ನೀನು ಸಮಾಧಾನ ಮಾಡ್ಕೊ. ಮೊದ್ಲ ಅಪ್ಪ ಅಷ್ಟು ಕಣ್ಣ ನೀರು ತರಾಕತ್ತಾನ, ನೀ ಮತ್ತೊಟ್ಟು ಹಿಂಗೆ ಮಾಡಾಕತ್ರ ಅಪ್ಪನ ಸಮಾಧಾನ ಮಾಡೋದು ಹೆಂಗೆ? ಹಾಂ, ಸುಮ್ಮನಾಗೋಲಿ, ಏನು ಮಾಡೋಕ್ಕಾಗಲ್ಲ. ವಯಸ್ಸಾಗಿತ್ತು, ಇವ ತೀರ್ಕೊಂಡಾರ, ಏನು ಸಮಾಧಾನ ಮಾಡ್ಕೊಟ್ಟು. ರತ್ನ ಖಾಲಿ ಐತೇನ ಬಚ್ಚಲ? ಅಲ್ಲ ಮಣ್ಣಿಗೆ ಹೋಗ್ಯಾವಿ ಬರ್ತೇವೆ ಅಂತೇಳಿ ಅಷ್ಟು ಚಂದ ಫೋನ್ ಹಚ್ಚಿ ಹೇಳೇನಿ, ಒಸ್ ನೀರು ಕಾಸು ಬರ್ದನ ನೀನು? ಏನು ಹಿಂಗ ಕುಂತು ಬಿಟ್ಟಿಯೇನ? ಅಯ್ಯಯ್ಯ ಕಾಸು ಇಟ್ಟೇನಿ, ನಿನಗೂ ಇಟ್ಟೇನಿ. ಅಕ್ಕ ಬಂದಿದ್ಲಲ್ಲ, ಮತ್ತೆ ಅಕ್ಕಿನೂ ಇಲ್ಲೇ ಬರ್ತಾಳ ಅಂತ ತಿಳ್ಕೊಂಡು ಅಕ್ಕಿಗೂ ಇಟ್ಟೇನಿ. ಮನೆಗೆ ಹೋದ್ರೆ ಇಲ್ಲಿ ಬರೋದಿಲ್ಲ ಕಬ್ರಿಗೇಡಿ. ಮತ್ತೆ ಆಕೆ ಅಲ್ಲಿಂದಲೇ ಆಕಿ ಗಂಡನ ಕರ್ಕೊಂಡು ಹೋದ್ಲು. ಪೂಜಾನು ಬೈಕ್ ಹತ್ತಿ ಹೋದ್ಲು, ಆಕಿನೂ ಖುಷಿನ ಬಿಟ್ಟು ಬಂದಿದ್ಲಂತ, ಆಕಿನೂ ಹೋದ್ಲು ಮತ್ತೆ ಜಾಕಕ್ಕೆ ಅಂತೇಳಿ. ಆಮ್ಯಾಗಿದು ಏನದ ಬಾಯ ಬರುವಂತಲ್ಲಿ ಇವತ್ತಿಗೆ ಏನು ಹೇಳ್ಬೇಕಂದ್ರೆ ನೆನಪಾರಿದೆ. ಮಣ್ಣಿಗೆ ಬಂದವರು ಹಂಗೆ ಉಳಿಯಂಗಿಲ್ಲ, ಹೋಗ್ಯಾರ. ಅದ ಒಂದ ನೋಡದ ಕಬ್ರಿಗೇಡಿ ಐತಲ್ಲ, ಅದು ರತ್ನಾರವ್ವ ಆಕೆ. ಅಯ್ಯ ಅದೇನ ಹೆಂಗಸ ಏನ ಹಳ್ಳಾಗಿದ್ದ ಜೀವನ ಕಳೆದತ್ ನೋಡೋದು, ಮತ್ತೆ ಇಲ್ಲೇ ಉಳ್ಕೊಂತವ ಅದ. ಮಂಜಿ ನಾನು ಜಳಕಾತ್ ನೋಡು, ನೀರದಾವ್ ನೋಡು, ಹೋಗು ಜಳಕ ಮಾಡು. ಮಾಡ್ತೀನಿ ಅಂದಂಗ್ರಿ. ಇದು ದೇವ್ರಿಗೆ ದೀಪ ಹಚ್ಚ್ರಿ, ಜಳಕ ಆಗೈತಲ್ಲ. ಇಲ್ಲ ಬ್ಯಾಡ್ತಾಡ್ರಿ, ಜಳಕ ಮಾಡಿ ಕಸ ಹೊಡ್ ಕಲ್ವರ್ಸಿ ಇಲ್ಲಲೇ. ಅಯ್ಯೋ ಮಾಡೇನ್ ಬೇ, ಅಮ್ಮನ ಹೆಣ ನೋಡಿದ್ನೆ, ನೋಡಿ ಮನೆಗೆ ಬಂದು ಸುಮ್ಮನಿದ್ದೆ. ಅಷ್ಟೊತ್ತಿಗೆ ಮಣ್ಣಿಗೆ ಎಲ್ಲರೂ ತೊಗೊಂಡು ಹೋದ್ರಲ್ಲ ನೀವು, ತೊಗೊಂಡು ಹೋಗತ್ಲೆ ಮತ್ತೆ ನಾನು ಇತ್ತಾಗ ಬಂದು ಅಲ್ಲಿ ಅವ್ರು ಸ್ವಚ್ಛ ಮಾಡ್ಕೊಂಡ್ರು. ಇಲ್ಲಿ ಬಂದಕ್ಕೆ ನಾನು ಒಟ್ಟು ಮನೆ ಎಲ್ಲ ಕಸ ಗಿಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಏನು ಇದು ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಅಂಗಳ ಬಾಗ್ಲಕ್ಕೆ ನೀರು ಉಗ್ಗಿ ಇದು ಮಾಡಿದ್ದೆ. ಈಗ ಜಳಕನೂ ಮಾಡಿದ್ದೆ, ಅಪ್ಪನೂ ಮಾಡ್ತು. ಹಂಗಾರೆ ಒಂದು ದೇವ್ರ ದೀಪ ಹಚ್ಚ್ರಿ. ಹಾಂ ಹೌದು, ನಿಂದು ಲೆಕ್ಕನ ಅರಿವಲ್ತಲ್ಲ. ಆ ಮನೆ ಕಟ್ಟಿದ್ದು ಹೇಳಿ ಹೇಳಾಕತ್ತಿ ಅಂತ. ಆ ಮನೆ ಕಟ್ಟಿದ್ದಿ ಅದಕ್ಕೆ ಹೇಳಿದಿ? ಅಯ್ಯೋ ನಿಮ್ದೊಂದು ಕತಿ ಏನಾತ್ ಬಿಡ್ರಿ, ನಾನೇನು ಬರ್ದಂದನಿ. ಅಯ್ಯೋ ಮನೆ ಕಟ್ಟ ಮಠ ಇದ್ರಿ ಹಂಗ ಹಿಂಗ ಸ್ವಲ್ಪ ಅಂದಪ್ಪ. ಏನಾತದ ಕಂದಿದ್ದಕ್ಕೆ? ನಿಮ್ದೊಂದು ಕತಿ ಆತದ. ಅದು ಅಲ್ಲೇ ರತ್ನಿಯರವು ಬಂದಿದ್ಲಲ್ಲ, ಆಕೆ ಇದ್ರಿ ಮುದ್ದಾಮ್ ಚುಚ್ಚಲಿ ಅಂತೇಳಿ ಹಂಗೆ ಹೇಳಿದ್ದೆ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ್ರಿ. ಆಕೆ ಮನೆ ಹೊತ್ತು ನಿಮ್ಗೆ ಕರೆದ್ರು ಬಂದಿಲ್ಲ. ಮತ್ತೆ ಅಷ್ಟಕ್ಕೂ ನಾ ಹೇಳಂದಿದ್ದೆ ರತ್ನಾಗ, ಆಕೆಗೇನು ಸ್ವತಃ ಫೋನ್ ಹಚ್ಚಿಲ್ ಬಿಡು. ಆದ್ರೆ ರತ್ನಿ ಹೇಳ ಬಿಟ್ಟಾಳೆ, ಯಾರಿಗೆ ಗೊತ್ತು. ಹಂಗೆ ಒಂದು ಮಾತಂದೆ, ಬೇಕಾದ್ರೆ ನೋಡಿ ನೀನು. ಅಲ್ಲ ಈಗ ಉಳ್ಕೊಂಡಿದ್ದೆ ಅರ್ಧ ನಮ್ಮ ಮನೆ ನೋಡ್ಬೇಕಂತೇಳಿ. ನಾಳೆ ತಪ್ಪಿದ್ರೆ ನಾಡ್ದಾರ ಇಲ್ಲಿ ಬರ್ತಾಳೆ. ಅದು ಏನು ನಿಮ್ಮ ಹೆಣ್ಮಕ್ಳು ಸಡಗ್ರನ ಏನತ್ತಾಗ ಅರ್ತಿಲ್ಲ, ಅಡ್ಡಿಲ್ಲ ಬಡ್ಡಿಲ್ಲ. ಅದೇ ಕಡ್ಡಿಲ್ಲ ಬಡ್ಡಿಲ್ಲ, ನಿಮ್ಗದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಪಾಪ ಅಪ್ಪ ಜಗ್ಗಳಾಕತ್ತಿದ್ನ. ಹಾಂ ಮತ್ತೆ ನಮ್ಮಂತರಿಗೆ ಎಷ್ಟು ದುಃಖ ಆಗೈತಿ, ಹಾಡುತ್ತಾ ಈ ದುಃಖ ಆಗೋದಿಲ್ಲನ. ಅಕ್ಕನೂ ಭಾಳ ಬೇಜಾರು ಮಾಡ್ಕೊಂಡಿದ್ಲು ಪಾಪ. ನಿನ್ನ ನಮ್ಮ ಅಕ್ಕೇನ ನನ್ನ ಸ್ವಂತ ಅಕ್ಕ ತೊಗೊಂಡೋದ್ಲು ಮನೆಗೆ ಜೋಪಾನ ಮಾಡೋಣ ಅಂತೇಳಿ. ನಿನ್ನೂ ತೊಗೊಂಡೋದ್ಲು, ನಿಮ್ಮವ್ ಸತ್ತಾಳ ಅಂತೇಳಿ. ಆದ್ರೆ ಅವ್ರ ಅಮ್ಮ ತೀರ್ಕೊಂಡ್ಲಲ್ಲೀಗ. ಅಕ್ಕಿ ಯಾಕೆ ಸುಮ್ಮನೆ ಇರ್ಬೇಕಿತ್ತು ಹೇಳು? ಆಕೆ ಏನಾರ ಬೇಡೇ ಬೇಡ ಇಟ್ಕೊಳ್ಳಂಗಿಲ್ಲ, ಅದು ಹೆಂಗೆ ಇಟ್ಕೊಂತಿ, ನಿನ್ನ ಕಳ್ಳು ಬಳ್ಳಿ ತಂದಿಲ್ಲೇ ಅಂತೇಳಿ ಅಂದಿದ್ಲಂದ್ರೆ ಅವತ್ತು ನಾವಿಬ್ಬರು ಏನಾಗಿರ್ತಿದ್ವೋ ಎಲ್ಲಿರ್ತಿದ್ವೋ ದೇವ್ರಿಗೆ ಗೊತ್ತು. ಆದ್ರೆ ನಮಗೆ ಇರಾಕ ಜಾಗ ಕೊಟ್ಟು ಇಷ್ಟು ವರ್ಷಗಟ್ಲೆ ನಮ್ಮನ್ನು ಇಟ್ಕೊಂಡು ನಮಗೆ ಮದುವೆ ಮಾಡಿ ಮಕ್ಕಳು ದೊಡ್ಡವಾದು, ಅಲ್ಲಿ ಮಠ ನಾವು ಅವ್ರ ಮನ್ಯಾಗ ಜೀವನ ಕಳೆದ್ಬಿಟ್ವಲ್ಲ. ಪುಣ್ಯಾತ್ಗಿತಿ ತಾಯಿ. ಹೌದು.
ಅದು ಒಂದು ನಿಜಾನೇ, ಇಲ್ಲಂತಲ್ಲ. ಪಾಪ ಸತ್ತು ಹುಟ್ಟಿದ್ರು ಋಣ ತೀರಂಗಿಲ್ಲ ಬಿಡ್ರಿ.